ನಾನು 3 ಅಧ್ಯಕ್ಷರ ಹತ್ರ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ. ಪರಮೇಶ್ವರ್ ಸಾಹೇಬ್ರ ಹತ್ರ 8 ವರ್ಷ, ದಿನೇಶ್ ಗುಂಡೂರಾವ್, ಮೊನ್ನೆ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಕೆಲಸ ಮಾಡಿದ್ದೀವಿ ಎಲ್ಲ ಜನರಲ್ ಸೆಕ್ರೆಟರಿ ಆಗಿ. ಈಗಂತೂ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಇದ್ದಾರಲ್ಲ ಡಿ ಕೆ ಶಿವಕುಮಾರು, ಅವರು ಅಷ್ಟು ಕ್ರಿಯಾಶೀಲ ಅಧ್ಯಕ್ಷರು ನಾನು ಇದುವರೆಗೂ ಯಾರನ್ನೂ ನೋಡಿಲ್ಲ. ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಅವರು ತುಂಬ ಸಂಘಟನೆಯಲ್ಲಿ ಚತುರರು. ಯಾರನ್ನ ಎಲ್ಲಿ ಚುನಾವಣೆ ಮಾಡಬೇಕು, ಯಾವ ಪದಾಧಿಕಾರಿಗೆ ಅಧಿಕಾರ ಕೊಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಚೆನ್ನಾಗಿ ಅರ್ಥ ಬಿಟ್ಟಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಮ್ಮ ಗೌರ್ಮೆಂಟ್ ಬಂತು. ಅವ್ರ ನೇತೃತ್ವದಲ್ಲಿ ಹೆಚ್ಚಿನ MP ಸೀಟುಗಳು 1, 2 ಇದ್ದವರು 9 ಗೆದ್ದಿದ್ದೀವಿ. ಚೆನ್ನಾಗಿದೆ ಸಂಘಟನೆ. ಬಟ್ ಪಕ್ಷದಲ್ಲಿ ಸರಿಯಾದ ಸಂಘಟನೆಗಳಾಗ್ತಾ ಇಲ್ಲ. KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥ ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಅದೆಲ್ಲ ಹೈಕಮಾಂಡರ್ ಮಾತಾಡ್ಕೊತಾರೆ. ನಮ್ಮ ಲಿಮಿಟು ಅಲ್ಲ ಅದು. ಕಾಮೆಂಟ್ ಮಾಡೋದು ವೇಸ್ಟ್ ಅದು. ಅಲ್ಲ, ಸಂಘಟನೆ ಆಗ್ತಾ ಇದೆಯಾ ಈಗ? ನಾನು ಸಂಘಟನೆ ಆಗ್ತಾ ಇಲ್ಲ ಅಂತ ಒಪ್ಪೋದಿಲ್ಲ. ಪಕ್ಷದ ಸಂಘಟನೆ 100ಕ್ಕೆ 100 ಚೆನ್ನಾಗಿ ಆಗ್ತಾ ಇದೆ. ಅದು ನಾನು ಹೇಳ್ತೀನಿ. ಸಂಘಟನೆ ಬಗ್ಗೆ ನಾನು ಸಂಘಟನೆ ಮಾತ್ರ ಚೆನ್ನಾಗಿ ಆಗ್ತದೆ. ಎಲ್ಲಿ ತಪ್ಪ? ಈಗ ಚುನಾವಣೆ ಸಂಘಟನೆ ಆಗ್ದಿರೇ 3 ಚುನಾವಣೆ ಗೆದ್ಬಿಟ್ರಾ? ಬೈ ಎಲೆಕ್ಷನ್ ಹೆಂಗೆ ಗೆದ್ವಿ ನಾವು? ಯಾವ ಎಲೆಕ್ಷನ್ ಸೋತಿದ್ದೀವಿ ಸರ್? ರಾಜಕೀಯ ಇತಿಹಾಸ ನೋಡಿದಾಗ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರದ ಪರವಾಗಿ ಬೈ ಎಲೆಕ್ಷನ್ಗಳ ಫಲಿತಾಂಶ ಸಹಜ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ ನಾವು ಗೆದ್ದಿದ್ದೀವಿ ಅಲ್ವಾ? ಅವ್ರೇನು ಗೆದ್ಬಿಟ್ರೆ ಕೆಲವು ಗೆದ್ದಿರ್ಬೋದು, ಸೋತಿರೋವು ಇದ್ದೀವಿ, ಗೆದ್ದಿರೋದು ಮೆಜಾರಿಟಿ ಗೆದ್ದಿರ್ಬೋದು. ಬಟ್ ಸೋತಿರೋವು ಇದಾವಲ್ಲ. ಆಕ್ಚುಲಿ ಈಗ ರಿಪೋರ್ಟೇ ಕೊಡ್ತಾ ಇದ್ರು ನಾವು ಒಂದೇ ಗೆಲ್ಲೋದು ಅಂತ. ಚನ್ನಪಟ್ಟಣ ಗೆಲ್ಲಲ್ಲ ಅಂತ ಇದ್ದೀವಿ, ಗೆದ್ದಿದ್ದೀವಿ. ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ ಗೆದ್ರಲ್ಲ, ಶಿಗ್ಗಾವಲ್ ಗೆಲ್ಲಲ್ಲ ಅಂತ ಗೆದ್ದಿದ್ದೀವಿ. ಬಳ್ಳಾರಿ ಒಂದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದಿದ್ರು ಎಲ್ಲರೂ. 3 ಗೆದ್ದುವಲ್ಲ. ಸೊ ನೀವೊಬ್ಬ ಸಂಘಟಕರಾಗಿ, ಶಾಸಕರಾಗಿ ಈಗ ನಿಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಒಂದು ರಾಜಕೀಯ ಪಕ್ಷದಲ್ಲಿ ನಮ್ಮದು ನ್ಯಾಷನಲ್ ಪಾರ್ಟಿ, ಇವೆಲ್ಲ ಕಾಮನ್ ಬೆಳವಣಿಗೆಗಳು. ಇದನ್ನೆಲ್ಲ ಹೈಕಮಾಂಡ್ ಅವರೆಲ್ಲ ಅದನ್ನ ಸರಿದೂಗಿಸ್ತಾರೆ. ಅದನ್ನ ಯಾವ ರೀತಿ ಯಾರ್ಯಾರಿಗೆ ಯಾವ ಟೈಮ್ಗೆ ಏನೇನು ಮಾಡಬೇಕು ಅದನ್ನು ಅವ್ರು ಮಾಡ್ತಾರೆ. ಇದನ್ನು ಸುಮ್ಮನೆ ಕೆಲವು ಮೀಡಿಯಾದವರು ಇರ್ಬೋದು, ಕೆಲವು ನಮ್ಮ ವಿರೋಧ ಪಕ್ಷದವರು ಹೈಲೈಟ್ ಮಾಡ್ತಾವ್ರೆ. ಇದೆಲ್ಲ ಒಂದು ದೊಡ್ಡ ಫ್ಯಾಮಿಲಿಲಿ ಈ ಬೆಳವಣಿಗೆ ಕಾಮನ್. ನನ್ನ ಅನುಭವದಲ್ಲಿ ಇವೆಲ್ಲ ನಡೀತಾ ಇರ್ತವೆ. ಒಂದು ಮುಖ್ಯಮಂತ್ರಿ ಅಂದರೆ ಅನೇಕ ಜನಗಳು ಮುಖ್ಯಮಂತ್ರಿ ನಾನಾಗಬೇಕು ಅಂತಾರೆ. ಒಂದು ಅಧ್ಯಕ್ಷ ಅಂದರೆ ಅನೇಕ ಜನ ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ತದೆ. ಆದರೆ ಅಂತಿಮವಾಗಿ ಹೈಕಮಾಂಡರು ಯಾವಾಗ ಯಾರ್ಯಾರು ಮಾಡಬೇಕು, ಯಾವಾಗ ಮಂತ್ರಿ ಮಾಡಬೇಕು, ಯಾವ CM ಮಾಡಬೇಕು, ಯಾವಾಗ ತೆಗಿಬೇಕು, ಯಾವಾಗ ಅಧ್ಯಕ್ಷ ಮಾಡೋದು ಹೈಕಮಾಂಡ್ ಅಂತ ನಮಗೊಂದಿದೆ. ಅದರದೆಲ್ಲ ಅವ್ರ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲ. ನಮ್ಮ ಡ್ಯೂಟಿ MLA ಮಾಡಿದ್ದಾರೆ, ನಾವು ಕೆಲಸ ಮಾಡೋ ಡ್ಯೂಟಿ. ಇದನ್ನೆಲ್ಲ ನೋಡ್ಕೊಳಕ್ಕೆ ಹೈಕಮಾಂಡ್ ಮಾಡ್ಕೊತಾರೆ. ನಮ್ಮ ಡ್ಯೂಟಿನೇ ಅಲ್ಲ ಅದು. ನಾವು ಅದ್ರ ಬಗ್ಗೆ ಕಾಮೆಂಟು ಮಾಡಬಾರ್ದು, ಅದ್ರ ಬಗ್ಗೆ ಚರ್ಚೆನೇ ಮಾಡಬೇಕು. ಯಾಕಂದರೆ ಹೈಕಮಾಂಡ್ ಅವ್ರು ನಮ್ಗೊಂದು ಡ್ಯೂಟಿ ಕೊಟ್ಬಿಟ್ಟಿದ್ದಾರೆ, MLA ಮಾಡಿಬಿಟ್ಟಿದ್ದಾರೆ. ನಾನು MLA ಗಿರಿ ಮಾಡ್ಕೊಂಡು ಇರ್ಬೇಕು, ಕೆಲಸ ಮಾಡ್ಕೊಂಡು ಇರ್ಬೇಕಷ್ಟೇ. ಅದ್ರ ಬಗ್ಗೆ ಮಾತಾಡಿ ವೇಸ್ಟ್ ಮಾಡಬಾರ್ದು. ನನ್ನ ಪ್ರಕಾರ ಯಾರೇ ಆಗಲಿ ಇದ್ರ ಬಗ್ಗೆ ಮಾತಾಡೋದು ತಪ್ಪು. ಅದೆಲ್ಲ ಹೈಕಮಾಂಡ್ ನೋಡ್ಕೊತಾರೆ. DK ಶಿವಕುಮಾರ್ ಅವರು ಕ್ರಿಯಾಶೀಲ ಚಟುವಟಿಕೆಗಳು ಮತ್ತು ಅಗ್ರೆಸಿವ್ನೆಸ್ ಸಾಕಷ್ಟು ಇದೆ ಪಕ್ಷ ಸಂಘಟನೆಯಲ್ಲಿ. ಸೊ ಅವರದ್ದೇ ಆದಂತಹ ಸಮರ್ಥವಾದಂತಹ ನಾಯಕತ್ವವನ್ನ ಮತ್ತೊಬ್ಬರನ್ನ ಹುಡುಕೋಕೆ ಹೈಕಮಾಂಡ್ ಮುಂದಾಗಿದೆ ಅನ್ನೋಂಥ ಚರ್ಚೆಗಳಿದೆ. ಇರ್ಬೋದು, ಅವ್ರ ಕರ್ತವ್ಯ ಅವ್ರು ನಿರ್ವಹಿಸ್ತಾರೆ. ಹೌದಲ್ವಾ? ಯಾಕಂದ್ರೆ ಈಗ ನಮ್ಗೆ BJP ನ್ಯಾಷನಲ್ ಪಾರ್ಟಿ, ಅವ್ರ ಅಪೋಸಿಷನ್ ಇದ್ದಾರೆ. ಅವ್ರನ್ನ ಎದುರಿಸೋ ಅಂತ ಶಕ್ತಿ ಒಬ್ರು ಇರಬೇಕು. ಬರೀ ನಾನು ಬಂದ್ಬಿಟ್ಟು ನಾನು ಅಧ್ಯಕ್ಷ ಆಗ್ತೀನಿ ಅಂದ್ರೆ ಆಗಲ್ಲ. ಒಬ್ಬ ಅಧ್ಯಕ್ಷನೇ ಆಗಿರೋನು ಫಸ್ಟು ಕಾಂಗ್ರೆಸ್ ಅವ್ರನ್ನ ವಿಶ್ವಾಸಕ್ಕೆ ತಗೊಬೇಕು, ಸಂಘಟನೆ ಮಾಡಬೇಕು, BJP ಪಕ್ಷವನ್ನ ಎದುರಿಸ್ಬೇಕು. ಅಂಥವ್ರು ಅಧ್ಯಕ್ಷರಾಗಬೇಕು. ಅಂಥವ್ರನ್ನ ಹೈಕಮಾಂಡ್ ಹುಡುಕ್ತಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು. ಅದಾಗಿಯೂ ಕೂಡ ನಿಮ್ಮ ಕೆಲವು ಶಾಸಕರು ಮಾತಾಡಿದ್ರು, ಹಿರಿಯ ಸಚಿವರು ಮಾತಾಡಿದ್ರು. ನನಗೆ ಯಾರು ಆ ಥರ ಉಲ್ಟಾ ಮಾತಾಡಿದ್ರು ಅಂತ ಅನಿಸ್ತಾ ಇಲ್ಲಪ್ಪ. ಎಲ್ಲೂ ಸುಮ್ಮನೆ ಮಾತಾಡ್ತಾರೆ. ಅದನ್ನು ಸ್ವಲ್ಪ ಇಷ್ಟು ಮಾತಾಡಿದ್ರೆ ನಮ್ಮ ಜಾಸ್ತಿ ಬರ್ತಾ ಇದೆ ಅಷ್ಟೇ. ಅದು AICC ಅಧ್ಯಕ್ಷನ ಮೀರಿ ಯಾರು ಮಾತಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ತಾರೆ. ಅಲ್ಲ, ಅವ್ರ ವಿರುದ್ಧ ಮಾತಾಡಿದ್ರು ಅಂತ ಅದೇ ಅವ್ರು ಏನು ಹೇಳಿದ್ರು ಅದ್ರ ವಿರುದ್ಧ ಯಾರು ಮಾತಾಡಲಿಲ್ಲ. ಅದೇನೋ ಸ್ವಲ್ಪ ಹೇಳ್ತಾರೆ, ಅದನ್ನು ಹೈಲೈಟ್ ಆಗಿ ಬಿಡ್ತಾರೆ ಅಷ್ಟೇ. ಅಧ್ಯಕ್ಷರು ಹೇಳಿದ್ಮೇಲೆ ಮುಗೀತು. ದಲಿತ ಈ ಬಾರಿ ದಲಿತ CM ಆಗಲೇಬೇಕು ಅನ್ನೋಂಥ ಕಸರತ್ತುಗಳನ್ನು ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಮಾದೇವಪ್ಪ ಅವರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಈಗ ಅವರು ಸ್ನೇಹಿತರುಗಳು ಕ್ಯಾಬಿನೆಟಲ್ಲಿ 3 ಜನ ಇದ್ದಾರೆ.
ಎಲ್ಲೋ ಸೇರಿದಾಗ ಊಟ ಮಾಡಕ್ಕೆ ಸೇರಿರ್ತೀರಿ. ಈಗ ಕೆ ಎನ್ ರಾಜಣ್ಣವರು ಸೇರಿದ್ರು. ನಾವು ಎಮ್ ಎಲ್ ಎಗಳು ಎಲ್ಲನೂ ಸೇರಿದಾಗ ಊಟಕ್ಕೆ ಸೇರ್ತೀವಿ. ಅದಕ್ಕೆ ಕಾಮನ್ನೇ. ಅದು ಏನು ಮಾತಾಡಿದ್ರು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಊಹೆ ಮೇಲೆ ಹೇಳೋದು ತಪ್ಪು ಅಲ್ವಾ? ನಮ್ಗೇನೋ ಕಿವಿ ಕೇಳಿದರೆ ನಾನು ಹೇಳ್ಬೋದು, ನಮ್ಗೆ ಗೊತ್ತಿಲ್ಲ ಏನು ಮಾತಾಡಿದ್ರು ಅಂತ. ಅದನ್ನ ಈ ಕ್ಯಾಬಿನೆಟ್ ಮಂತ್ರಿಗಳು ಊಟಕ್ಕೆ ಎಲ್ಲ ಸೇರಿದಾಗ ಕಾಮನ್ ಅದು. ಈಗ ನಾವು ಎಮ್ ಎಲ್ ಎಗಳೆಲ್ಲ ಸೇರಿದಾಗ 3 ಜನ 4 ಜನ ಊಟಕ್ಕೆ ಹೋಗ್ತೀವಪ್ಪ. ನಾವೇನು ಬೇರೆ ಏನು ಮತ್ತೆ ಅದನ್ನ ಸುಮ್ಮನೆ ಊಹೆ ಮೇಲೆ ಹೇಳ್ತಾರೆ. ಈ ಊಹೆಗಳಿಗೆಲ್ಲ ನಾನು ಆನ್ಸರ್ ಕೊಡೋಕ್ಕಾಗಲ್ಲ. ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಬಹಿರಂಗವಾಗೇ ಹೇಳಿದ್ರು. ಏನಂತ? ಆಗ್ಬೋದು, ದಲಿತ ಸಿ ಎಂ ಯಾಕೆ ಆಗ್ಬಾರ್ದು? ನನಗೆ ಮಾಹಿತಿ ಇಲ್ಲ. ಅದು ನಾನು ಹೇಳಿದ್ನಲ್ಲ, ಈ ವಿಚಾರಗಳೆಲ್ಲ ಹೈಕಮಾಂಡ್ ಚರ್ಚೆಗೆ ಬರ್ತದೆ. ನಮ್ಮ ಲೆವೆಲಲ್ಲೆಲ್ಲ ನಾವು ಶಾಸಕರೆಲ್ಲ ನಾನೇ ಆಗಲಿ ಯಾರೇ ಆಗಲಿ ಮಾತಾಡಕ್ಕೆ ಹೋಗ್ಬಾರ್ದು. ಈಗ ನೀವು ಇಷ್ಟೊತ್ತು ಅಭಿವೃದ್ಧಿ ಬಗ್ಗೆ ಕೇಳಿದಿರಿ, ಅದ್ರ ಬಗ್ಗೆ ನಾವು ಆನ್ಸರ್ ಮಾಡ್ತೀವಿ. ಈ ದೊಡ್ಡ ರಾಜಕಾರಣಿಗಳೆಲ್ಲ ದೊಡ್ಡವ್ರು ಹೈಕಮಾಂಡ್ ನೋಡ್ಕೊಂಡು